2 ಹೇಳ್ತಾಳೆ. ನನಗೆ ನಂಬಕ್ಕಾಗಲ್ಲ. ನಾನು ಅದೇ ದೊಡ್ಡ ಸ್ಕೂಲಿಗೆ ಕಳಿಸ್ತಾರೆ, ಬಾಪೂಜಿ ಸ್ಕೂಲಲ್ಲಿ ನಮ್ಮ ರಿಲೇಷನ್ ಹೋಗ್ತಿದ್ದಾರೆ. 1 ಲಕ್ಷ ಸ್ಕೂಲ್ ಫೀಸು. ಈಗ 1ನೇ ಕ್ಲಾಸು 2 ಬರಲ್ಲ. ಕಂಪೇರ್ ಮಾಡಿ ಇಂಗ್ಲೀಷಲ್ಲಿ ಮಾತಾಡ್ತಾರೆ ತುಂಬಾ ಅಂತಾರೆ. ನಿನ್ನ ಮಗಳು ಇಂಗ್ಲೀಷಲ್ಲಿ ಮಾತಾಡಲ್ಲ ಅಂತ. ಇಂಗ್ಲೀಷ್ ಮಾತಾಡೋ ಪ್ಲೇ ಗ್ರೂಪಲ್ಲಿ ಇಂಗ್ಲೀಷ್ ಮೀಡಿಯಂ ಇಲ್ಲ ಅಂದ್ರೆ ಇಂಗ್ಲೀಷ್ ಹೇಳ್ಕೊಡಲ್ಲ. ತುಂಬಾ ನಾನು ವಿಚಾರಿಸಿ ಎಲ್ಲ ಸ್ಕೂಲು ಬೇಡ ಅಂದ್ರೆ ನಾನು ಇದೇ ಸ್ಕೂಲೇ ಬೇಕು ಅಂತ ನನ್ನ ಮನೆಯಲ್ಲೂ ನನ್ನ ಮಗಳು ಸೇರಿಸಿದ್ದು ನನಗೆ ಈಗ ತುಂಬಾ ಖುಷಿ ಆಗ್ತಿದೆ. ಬೇಡ ಚೇಂಜ್ ಮಾಡಬಾರ್ದು ಅಂತ ಈಗ ಅನಿಸ್ತಿದೆ. ನನಗೆ ಬರಕಂದ್ರೆ ಈಗೂ ಅನಿಸ್ತಿದೆ. ಹೇಳ್ಬೇಕೋ ಬೇಡ ಅಂತ ಅನಿಸ್ತು. ತುಂಬಾ ಜನ ಪೇರೆಂಟ್ಸ್ ಅನ್ಸ್ಬೋದು ಮುಂದೆ ಚೇಂಜ್ ಮಾಡೋಣ, ಸಾಕು 1ನೇ ಕ್ಲಾಸ್ ಆದ್ಮೇಲೆ ಬೇಸಿಕ್ ಸಿಕ್ಕಿದೆಲ್ಲ ಚೇಂಜ್ ಮಾಡೋಣ ಅಂತ. ಮಕ್ಳಿಗೆ ಇಷ್ಟ ಇಲ್ಲ ಅಂದಮೇಲೆ ಮತ್ತೆ ಬೇರೆ ಸ್ಕೂಲಿಗೆ ಹಾಕಿ ಅವ್ರಿಗೆ ಪ್ರೆಷರ್ ಕೊಡೋಕ್ಕಿಂತ ಅವ್ರಿಗೆ ಯಾವ ಇಷ್ಟ ಸ್ಕೂಲು, ಯಾವ್ದು ಎಜುಕೇಶನ್ ಇಷ್ಟನೋ ಅದು ಕೊಡ್ಸೋದು ಬೆಸ್ಟ್ ಅನ್ಸುತ್ತೆ. ನಾಳೆ ನನ್ನ ಮಕ್ಳು ಡಾಕ್ಟರ್ ಓದಬೇಕು ಅಂದ್ರೆ ಅದೇ ಈಗ ಎಜುಕೇಶನ್ ಇರಬೇಕು, ಅದೇ CBSE ಇರಬೇಕು, ಆ ಸ್ಟೇಟ್ ಇರಬೇಕು ಅಂತ ಯೋಚನೆ ಮಾಡೋದಕ್ಕಿಂತ ಅವ್ರಿಗೆ ಯಾವ ಎಜುಕೇಶನ್ ಬೇಕು, ಅವ್ರಿಗೆ ಏನು ಇಷ್ಟ ಆಗುತ್ತೆ ಅದನ್ನ ಓದಿಸೋದು ಬೆಸ್ಟ್ ಅನ್ಸುತ್ತೆ. ನಮ್ಮ ತಲೆಯಲ್ಲಿರೋದು ಅದೇ ಇಂಗ್ಲೀಷ್ ಮಾತಾಡಬೇಕು, ಬೇರೆ ಕಂಪೇರ್ ಮಾಡಿ ಮಾತಾಡೋದಕ್ಕಿಂತ ಅವ್ರು ಏನು ಕಲಿತಾರೆ ಅದ್ರಾಗೆ ಖುಷಿಯಾಗಿದ್ದಾರೆ ಅಂದ್ರೆ ಮುಂದೆ ಅದಕ್ಕೆ ಚೆನ್ನಾಗಿ ನಾವು ಹೇಳೋದೇ ಬೇಡ ಅವರೇ ಕಲಿತಾರೆ ಅಂತ ಅನ್ಸುತ್ತೆ. ಇಷ್ಟು ಹೇಳಕ್ಕೆ ಅವಕಾಶ ಕೊಡೋಕೆ ಎಲ್ಲರಿಗೂ ಥ್ಯಾಂಕ್ಸ್.